ಮಾತನ್ನು ಕೊಟ್ಟು ಒಂದು ರೀತಿ ಜನರನ್ನ ಏಮಾರಿಸೋ ಒಂದು ಕೆಲಸ ನಡೀತಾ ಇದೆ. ಇದರ ವಿರುದ್ಧ ನಾವೆಲ್ಲ ದನಿ ಎತ್ತಲೇಬೇಕು. ಜನರು ತುಂಬಾ ಇದನ್ನು ಫೇಸ್ ಮಾಡ್ತಿದ್ದಾರೆ. ಇದಕ್ಕೆ ಒಂದು ಖಂಡಿಸಿ ಒಂದು ಅಲ್ಲಿ ಜನಾಕ್ರೋಶ. ಮೇಡಮ್, ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಹೋರಾಟಗಳಲ್ಲಿ JDSನವರು ನಮ್ಗೆ ಸೇರಿಸ್ಕೊಳ್ತಿಲ್ಲ BJP ಅನ್ನುವಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದೆಲ್ಲೋ ಮೈತ್ರಿಗೆ ಭಂಗ ಆಗ್ತಾಯಿದೆ ಅಂತ ಸುರೇಶ್ ಬಾಬು ಅವರು ಮಾಡಿದ್ರು, ಕುಮಾರಸ್ವಾಮಿ ಅವರು ಕೂಡ ಈಗ ಒಟ್ಟಿಗೆ ಹೋರಾಟ ಮಾಡ್ತಾ ಇಲ್ಲ. ಈಗ ಮೈತ್ರಿ ಮೊದಲಿನ ಆರೋಗ್ಯ ಕಾಪಾಡ್ಕೊಳ್ತಾ ಇಲ್ಲ ಅಂತ. ನೋಡಿ, ಮೈತ್ರಿ ಅನ್ನೋದು ಯಾವತ್ತೂ ಒಂದು ಸವಾಲುಗಳ ಜೊತೆಲೇ ಇರುವಂಥ ವಿಷಯ. ಯಾವುದೂ ಅಷ್ಟು ನೋಡಿದ್ರೆ ಒಂದೇ ಪಕ್ಷದೊಳಗೇನೆ ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಭಿನ್ನಾಭಿಪ್ರಾಯಗಳು ಬರ್ತಾನೆ ಇರ್ತವೆ, ಬರ್ತಾನೆ ಇದೆ. ಪ್ರತಿಯೊಂದು ಪಕ್ಷದಲ್ಲೂ ಇದೆ. ಇದರಿಂದ ಯಾವ ಪಕ್ಷವೂ ಏನು ನಮಗಿಲ್ಲ ಅನ್ನೋ ಥರ ಇಲ್ಲ. ಸೊ ಎರಡು ಪಕ್ಷ ಒಂದು ಮೈತ್ರಿ ಅಂತ ಆದಮೇಲೆ ಖಂಡಿತ ಅದಕ್ಕೆ ಆದಂಥ ಸವಾಲುಗಳು ಇದ್ದೇ ಇರುತ್ತವೆ. ಅದಕ್ಕೆ ಏನು ಅದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡುವಂಥ ಜವಾಬ್ದಾರಿ ಯಾರಿಗಿದೆಯೋ ಅವ್ರು ಮಾಡಬೇಕು. ಮತ್ತೆ ರಾಜಕಾರಣದಲ್ಲಿ ಸಕ್ರಿಯವಾಗಿ ಜೋಡಿಸ್ಕೋಬೇಕು ಅಂತ ಏನಾದ್ರು ನಿರ್ಧಾರ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಮನೆ ಕೂಡ ಬಾಡಿಗೆ ತಂದಿದೆ. ಮನೆ ಮೊದಲಿಂದ ಇತ್ತಲ್ಲ, ಆ ಮನೆಯಿಂದ ಶಿಫ್ಟ್ ಮಾಡಿದೆ ಅಷ್ಟೇ. ಯಾಕಂದರೆ ಅವ್ರ ಮನೆಯವ್ರಿಗೆ ಆ ಮನೆ ಬೇಕಿತ್ತು ಅಂತ ಮಕ್ಕಳಿಗೆ. ಸೊ ಹಾಗಾಗಿ ನಾನು ಮನೆ ಶಿಫ್ಟ್ ಮಾಡಿದ್ದೀನಿ. ಮನೆ ಅದು ಮಂಡ್ಯದಲ್ಲಿ ಯಾವತ್ತೂ ಇದ್ದೇ ಇದೆ. ಈಗ ನಮ್ಮ ಸೈಟಲ್ಲೂ ಒಂದು ಚಿಕ್ಕದಾಗಿ ಮನೆ ಮಾಡಬೇಕು ಅಂತಲೂ ಅನ್ಕೋತಾ ಇದ್ದೀನಿ. ಸೊ ಅದೆಲ್ಲ ಆಗುತ್ತೆ. BJP ಅವರು ಆರೋಪ ಮಾಡ್ತಿದ್ದಾರೆ, ಇತ್ತೀಚೆಗೆ ಮಹಿಳಾ ದೌರ್ಜನ್ಯ ಜಾಸ್ತಿ ಆಗ್ತಿದೆ ಅಂತ. ನಿನ್ನೆ ಗೃಹ ಸಚಿವರು ಲಘುವಾದ ಧಾಟಿಯಲ್ಲಿ ಮಾತನಾಡಿದ್ರು. ಬೆಂಗಳೂರಂಥ ದೊಡ್ಡ ನಗರದಲ್ಲಿ ಅಲ್ಲಿ ಇಲ್ಲಿ ಆ ಥರ ಘಟನೆ ಆಗೋದು ಸರ್ವೇ ಸಾಮಾನ್ಯ ಅಂತ ತುಂಬ ಆಕ್ಷೇಪ ಬರ್ತಾ ಇದೆ. ಅವ್ರ ಹೇಳಿಕೆಗೆ ಏನು ಹೇಳ್ತೀನಿ ನೋಡಿ, ಅಂಥ ಆ ಒಂದು ತುಂಬ ಜವಾಬ್ದಾರಿ ಇರುವಂಥ ಪೋಸ್ಟಲ್ಲಿರೋರು ಈ ಒಂದು ಸ್ಟೇಟ್ಮೆಂಟ್ ಮಾಡಿರೋದು ತುಂಬ ತುಂಬ ವಿಷಾದಕರ. ಅದು ತುಂಬಾ ನೋವಾಯಿತು ಆ ಸ್ಟೇಟ್ಮೆಂಟ್ ನೋಡಿ. ಅವ್ರು ಯಾವ ಉದ್ದೇಶದಿಂದ ಆ ಥರ ಸ್ಟೇಟ್ಮೆಂಟ್ ನಡೆದ್ರು ನನಗೆ ಗೊತ್ತಿಲ್ಲ. ಇವತ್ತು ವಿಷಾದ ವ್ಯಕ್ತಪಡಿಸ್ತಾರೆ, ಮಹಿಳೆಯರಿಗೆ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೀನಿ. ಅಲ್ಲ, ಖಂಡಿತ ಆ ರೀತಿ ಸ್ಟೇಟ್ಮೆಂಟ್ಸ್ನ ತುಂಬ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ರೀತಿ ಎಂಕರೇಜ್ ಮಾಡಿದವರು ನಾವು ಆಗಬಾರ್ದು ಅಂತ. ಹೋಮ್ ಮಿನಿಸ್ಟ್ರ್ ಪೊಸಿಷನಲ್ಲಿ ಇಟ್ಕೊಂಡು ನೀವು ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡೋಕೆ ಮೊದಲು ಸ್ವಲ್ಪ ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ಆ ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು. ಖಂಡಿತ ಇದನ್ನು ಯಾರು ಒಪ್ಪುವಂಥ ಸ್ಟೇಟ್ಮೆಂಟ್ ಆಗ್ತಾಯಿದೆ. ರಾಜ್ಯಾಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಮತ್ತೆ ವಿಜೇಂದ್ರ ಅವರು ಆಗಬೇಕು ಅಂತ ಬಹುತೇಕರ ಅಭಿಪ್ರಾಯ, ಅವ್ರು ಆಗಬಾರ್ದು ಅಂತ ಕೆಲವರ ಅಭಿಪ್ರಾಯ. ಅವರ ಕಾರ್ಯವೈಖರಿ ಬಗ್ಗೆ ನೀವು ಪಕ್ಷದ ನಾಯಕರಾಗಿ ಏನು ಹೇಳ್ತೀರಾ? ಅವರೇ ಆದರೆ ಒಳ್ಳೆ. ನಾನು ಇದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಪಕ್ಷದ ವರಿಷ್ಠರಿದ್ದಾರೆ. ಪಕ್ಷದಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದು ಶ್ರಮಪಟ್ಟು ಪಕ್ಷವನ್ನೇ ಕಟ್ಟಿದವರು ಹಲವಾರು ಲೀಡರ್ಸ್ ಇದ್ದಾರೆ. ಸೊ ಅವರವರು ಅದನ್ನು ಸಾಲ್ವ್ ಮಾಡುವಂಥ ಕೆಪಾಸಿಟಿ ಅವ್ರಿಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನೇನು ಮಾತಾಡೋದು ಪಕ್ಷದ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ನೀವು ಅಂತರ ಕಾಯ್ಕೊಂಡಿರಿ ಅಂತ ಆರೋಪ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ನೋಡಿ, ಪಕ್ಷದ ಕಾರ್ಯಕ್ರಮ ಅಂತ ಅಲ್ಲ, ನಿಮಗೆ ಗೊತ್ತು, ಪರ್ಸ್ನಲ್ ಲೈಫಲ್ಲಿ ನನಗೀಗ ಮೊಮ್ಮಗ ಬಂದಿದ್ದಾನೆ ಮನೆಗೆ. ಸೊ ಆ ಒಂದು ಪರ್ಸ್ನಲ್ ಸ್ಪೇಸ್ ನನಗೂ ಬೇಕಾಗಿತ್ತು. ಸ್ವಲ್ಪ ಅವನ ಜೊತೆಲೂ ಕಾಲ ಕಳಿಬೇಕು, ನೋಡ್ಕೋಬೇಕು. ಸೊ ಹಾಗಾಗಿ ಸ್ವಲ್ಪ ಒಂದು ಬ್ಯಾಕ್ ಸ್ಟೆಪ್ ತಗೊಂಡು ಬಿಟ್ಟರೆ ಆ ಪಕ್ಷದ ಕಾರ್ಯಕ್ರಮಕ್ಕಿಂತ ಅಂದರೆ ನಮ್ಮ ಪಕ್ಷದಲ್ಲಿ ನನಗೂ ಏನೂ ಪ್ರಾಬ್ಲಮ್ ಇಲ್ಲ. ಈಗ ಹೋರಾಟದಲ್ಲಿ ಪಾಲ್ಗೊಳ್ಳಕ್ಕೆ ಹೋಗ್ತಿದ್ದೀರಾ? ಯಾಕಂದರೆ ಇದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ನಾನು ತುಂಬ ಗಂಭೀರವಾಗಿ ತಗೊಂಡಿರೋ ವಿಷಯ. ಇದು ಪ್ರತಿಯೊಬ್ಬರಿಗೆ ಒಂದು ಮುಟ್ಟುವಂಥ ವಿಷಯ ಇದು. ಯಾಕಂದರೆ ಬೆಲೆ ಏರಿಕೆ ಅನ್ನೋದು ನಮ್ಮ ಲೈಫಲ್ಲಿ ಪ್ರತಿ ಒಂದು ಹೆಜ್ಜೆಯಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ. ಈ ಒಂದು ಪರಿಸ್ಥಿತಿ ನಿಮಗೊಂದು ರೀತಿ ಇನ್ಕಮ್ಮು ಬರೋದು ಎಲ್ಲೂ ಜಾಸ್ತಿ ಆಗ್ತಿಲ್ಲ, ಆದರೆ ನಮ್ಮ ಸ್ಪೆಂಡಿಂಗು ಎಕ್ಸ್ಪೆಂಡಿಚರು ಈ ರೀತಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್. ಗಾಳಿ ಒಂದು ಬಿಟ್ಟರೆ ನಾವು ಇನ್ನು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕ್ಕೊಂಡು ಹೋದರೆ ಇದು ಎಲ್ಲಿಗೆ ಹೋಗಿ ನಿಲ್ಲೋದು? BJP ಹೋರಾಟದ ದಿನನೇ ಡೊಮೆಸ್ಟಿಕ್ ಗ್ಯಾಸು ಮತ್ತು ಉಜ್ವಲ ಗ್ಯಾಸ್ ಕೂಡ ಕೇಂದ್ರ ಸರ್ಕಾರ ದರ ಹೆಚ್ಚಳ ಮಾಡಿದೆ 50 ರೂಪಾಯಿ. ಅದು ಮುಜುಗರ ಆಗ್ತಾ ಇದೆ. ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ದಾರೆ. ನೋಡಿ, ಇದು ರಾಜಕೀಯವಾಗಿ ಮಾತಾಡೋಕೆ ಹೋದರೆ ಅದು ಬೇರೆ ವಿಚಾರ. ಜನಸಾಮಾನ್ಯರಿಗೆ ಎದುರಿಸ್ತಾ ಇರೋ ಪ್ರಾಬ್ಲಮ್ಸು ಅದನ್ನು ಒಂದು ಪ್ರೊಟೆಸ್ಟ್ ಮಾಡೋ ವಿಷಯ ಅಂದರೆ ಅದು ಬೇರೆ ವಿಚಾರ ಆಗುತ್ತೆ. ನಾನು ಅಂದ್ಕೊಂಡಿದ್ದೀನಿ, ಖಂಡಿತ ಈಗ ನೀವೊಂದು ರೀತಿ ನೋಡಿದ್ರೆ ಪೆಟ್ರೋಲು ಅಥವಾ ಚಿನ್ನದ ಬೆಲೆ ಇದೆಲ್ಲ ಗ್ಲೋಬಲ್ ರೇಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರ ಮೇಲೆ ನಾವು ಇನ್ನಷ್ಟು ಹೆಚ್ಚಾಗಿ ಸ್ಟೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಅದು ಭಾರ ಆಗುತ್ತೆ ಜನಕ್ಕೆ. ಕೆಲವು ಪ್ರೈಸಸ್, ಈಗ ಸ್ಟಾಕ್ ಮಾರ್ಕೆಟ್ ಕುಸಿದಿದೆ ಅಂದರೆ ಅದು ಇಡೀ ಪ್ರಪಂಚವ್ಯಾಪ್ತಿ ಅದು ಎಫೆಕ್ಟ್ ಆಗುತ್ತೆ. ಅದು ಕೆಲವುದನ್ನು ನಾವು ಖಂಡಿತ ಅರ್ಥ ಮಾಡ್ಕೊಳ್ತೀವಿ, ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಇದು
ಏನು ಅಂದರೆ ನೀವು ಕೊಟ್ಟಿರೋ ಭಾಗ್ಯಗಳನ್ನ ನೀವು ಸರಿಯಾಗಿ ನಿಭಾಯಿಸೋಕ್ಕೆ ಆಗ್ತಿಲ್ಲ. ಅದರ ಭಾರ ಜನಕ್ಕೆ ಈ ರೀತಿ ಇನ್ನೊಂದು ರೀತಿಯಲ್ಲಿ ನೀವು ಹಾಕ್ತಾಯಿದ್ದೀರ. ಈ ಒಂದು ಕಡೆ 2 ರೂಪಾಯಿ ಕೊಟ್ಟು ನೀವು 20 ರೂಪಾಯಿ ಕಿತ್ಕೊಳ್ಳೋ ರೀತಿ ಆಗ್ತಾಯಿದೆ ಈಗ. ಸೊ ಅದರ ವಿರುದ್ಧ ಈ ಒಂದು ಪ್ರೊಟೆಸ್ಟ್ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.